ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಹತ್ತಿಯಿಂದ ಕಡ್ಲಿ ಬತ್ತಿ ಮಾಡೋ ವಿಧಾನನ ನೋಡೋಣ. ಫಸ್ಟ್ ನಾನು ಹತ್ತಿ ಮತ್ತು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ನಂತರದಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿರುವಂಥ ಹತ್ತಿಯನ್ನು ನಡುವೆ ಸ್ವಲ್ಪ ಹೆಚ್ಚು ತೊಗೊಂಡು ಅದರ ಉಳಿದಿರೋ ಭಾಗನ ಎಳೆದ್ಕೊಂಡ್ಬಿಟ್ರೆ ಈ ಥರ ಕಡ್ಲಿ ಬತ್ತಿನ ಈಸಿಯಾಗಿ ಮಾಡಿಬಿಡ್ಬೋದು. ಸ್ವಲ್ಪ ಸ್ವಲ್ಪ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹಾಲಿಂದ ಅದನ್ನು ಈ ಥರ ತಿರುಗಿಸ್ತಾ ಹೋದರೆ ಕಡ್ಲಿ ಬತ್ತಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಥಿಕ್ಕಾಗಿರಬೇಕು. ನಡುವೆ ಬತ್ತಿ ಹಚ್ಚೋದಕ್ಕೆ ಮಾತ್ರ ಇಲ್ಲಿ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಹಾಲು ಹಚ್ಚೋದ್ರಿಂದ ತುಂಬಾ ನೀಟಾಗಿ ಕಡ್ಲಿ ಬತ್ತಿನ ತಿರುಗಿಸ್ಬೋದು. ಪ್ರತಿದಿನ ಹಲವಾರು ಪೂಜೆಗಳನ್ನು ಮಾಡ್ತಿರ್ತೀವಲ್ವ, ಸೊ ಮನೆಯಲ್ಲೇ ಈ ಥರ ಬತ್ತಿಗಳನ್ನು ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಉಪಯೋಗ ಬರುತ್ತೆ. ಫಸ್ಟು ನಾವು ಹತ್ತಿನ ಬಿಡಿ ಬಿಡಿಯಾಗಿ ಹಿಂಜಿಸ್ಕೋಬೇಕು, ಅಂದಾಗ ಮಾತ್ರ ಬತ್ತಿಗಳು ನೀಟಾಗಿ ಕಾಣಿಸ್ತವೆ. ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಕಡ್ಲಿ ಬತ್ತಿನ ರೆಡಿ ಮಾಡ್ತಿದ್ದೀನಿ. ನಾವು ಹಾಲಿನ ಬದಲಾಗಿ ವಿಭೂತಿನ ಕೂಡ ಇದಕ್ಕೆ ಹಚ್ಚೋದ್ರಿಂದ ಬತ್ತಿಗಳನ್ನು ನೀಟಾಗಿ ಮಾಡ್ಬೋದು. ನೀವು ಕೂಡ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮನೆಯಲ್ಲೇ ಬತ್ತಿಗಳನ್ನು ತಯಾರಿಸೋದನ್ನು ಕಲಿಬಹುದು. ಸ್ವಲ್ಪ ಕಾಟನ್ನಿಂದ ನಾವು ಹಲವಾರು ಬತ್ತಿಗಳನ್ನು ರೆಡಿ ಮಾಡ್ಬೋದು. ಒಂದು 4-5 ಲೇಯರ್ನ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ಈ ಥರ ಸ್ವಲ್ಪ ಎಳ್ಕೊಂಬಿಟ್ರೆ ಕಡ್ಲಿ ಬತ್ತಿನ ಈ ಥರ ಮಾಡ್ಬೋದು. ಕರ್ಪೂರದ ಬದಲಾಗಿ ನಾವು ಕಡ್ಲಿ ಬತ್ತಿಗಳನ್ನು ಹಚ್ಚೋದ್ರಿಂದ ಹೆಚ್ಚು ಹೊತ್ತಿನವರೆಗೂ ದೀಪ ಉರಿತಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.